ಆರೋಗ್ಯಕ್ಕೆ ಸ್ಪೆಂಡ್ ಮಾಡಬೇಕು ಅನ್ನೋ ಇಚ್ಛೆ ಇಲ್ಲ. ಮೇಯ್ನು ಗೌರ್ಮೆಂಟು ಸ್ಪೆಂಡ್ ಮಾಡಲ್ಲ, ನಮ್ಮ ದೇಶದಲ್ಲಿ ಜನನೂ ಸ್ಪೆಂಡ್ ಮಾಡಲ್ಲ. ಬೇಕಾದ್ರೆ ಎಷ್ಟು 100 ಎಕರೆ ಮಕ್ಕಳು ಬಿಟ್ಟೋಗ್ಬೇಕು ಅಂತಾರೆ, ಬಟ್ ಅವರು ಇರಬೇಕಾದ್ರೆ ಜೀವನದಲ್ಲಿ ಅವ್ರು ಸರಿಯಾಗಿ ನಡಿಬೇಕು, ನಾನು ಚೆನ್ನಾಗಿರ್ಬೇಕು ನೋವಲ್ಲ. ನಮ್ಮ ಜನರ ಇಂಡಿಯನ್ ಮೆಂಟಾಲಿಟಿನೇ ಅದೇ ಥರ. 100 ಎಕರೆ ಆಸ್ತಿ ಇದೆ ಗಂಡ ಹೆಂಡತಿಗೆ, ಅವ್ರು ನೋಡ್ಕೊಳ್ಳೋರಿಲ್ಲ, ಅಷ್ಟು ಆಸ್ತಿ ಬಿಟ್ಟು ಹೋಗ್ತಾರೆ, ಆರೋಗ್ಯಕ್ಕೆ ಸ್ಪೆಂಡ್ ಮಾಡಲ್ಲ ಅಂತಾರೆ. ಅವ್ರು ಇರಬೇಕಾದ್ರೆ ಸ್ಪೆಂಡ್, ನಾನು ಎಷ್ಟೋ ಮಕ್ಕಳಿಗೂ ಅದನ್ನೇ ಹೇಳ್ತೀನಿ, ನಿಮ್ಮ ತಂದೆ ತಾಯಿ ಇರಬೇಕಾದ್ರೆ ನೋಡ್ಕೊಳ್ಳಿ, ಅವ್ರಿಗೆ ಮಾಡ್ಕೊಳ್ಳಿ, ಸ್ವಲ್ಪ ಮಾರಿದ್ರೂ ಪರವಾಗಿಲ್ಲ ಆಸ್ತಿ. ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು. ನಮ್ಮ ಇಂಡಿಯಾದಲ್ಲಿ ಆಡ್ತಕ್ಕಂಥ ಕಡಿಮೆ ವೆಚ್ಚದಲ್ಲಿ ಯಾವ ದೇಶದಲ್ಲೂ ಆಗಲ್ಲ, ನಾವು ಹಂಗೆ ತಿಳ್ಕೊಂಡಿದ್ದೀವಿ. ಮತ್ತು ನಮ್ಮಲ್ಲಿ ಇನ್ನೊಂದು ಮೆಂಟಾಲಿಟಿ ಏನು ಅಂತಂದರೆ ಆರೋಗ್ಯಕ್ಕೆ ಸ್ಪೆಂಡ್ ಮಾಡಬೇಕು ಅನ್ನೋ ಇಚ್ಛೆ ಇಲ್ಲ. ಮೇಯ್ನು ಬೇಕಾದ್ರೆ ಎಷ್ಟು 100 ಎಕರೆ ಮಕ್ಕಳು ಬಿಟ್ಟೋಗ್ಬೇಕು ಅಂತಾರೆ, ಬಟ್ ಅವರು ಇರಬೇಕಾದ್ರೆ ಜೀವನದಲ್ಲಿ ಅವ್ರು ಸರಿಯಾಗಿ ನಡಿಬೇಕು, ನಾನು ಚೆನ್ನಾಗಿರ್ಬೇಕು ನೋವಲ್ಲ. ನಮ್ಮ ಜನರ ಇಂಡಿಯನ್ ಮೆಂಟಾಲಿಟಿನೇ ಅದೇ ಥರ. ಅವ್ರಿಗೇನು ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೆ ಆಸ್ತಿ ಬಿಟ್ಟು ಹೋಗ್ಬೇಕು. ಅದು ಬಿಟ್ಟರೆ ನಾನು ಇದ್ದಾಗ ನಂಗೆ ಚೆನ್ನಾಗಿರ್ಬೇಕು ಅಂತಿಲ್ಲ. ಕೆಲವೆಲ್ಲ ಅವ್ರು ಪೋಷಣೆಯೂ ಕೂಡ ಮಾಡಲ್ಲ ಮಕ್ಕಳು, ಆದರೂ ಅವ್ರಿಗೆ ಆಸ್ತಿ ಬಿಟ್ಟು ಹೋಗ್ಬೇಕು. ನನ್ನ ಹತ್ರ ಎಷ್ಟೋ ಎಕ್ಸಾಂಪಲ್ ಇದೆ, 100 ಎಕರೆ ಆಸ್ತಿ ಇದೆ ಗಂಡ ಹೆಂಡತಿಗೆ, ಅವ್ರು ನೋಡ್ಕೊಳ್ಳೋರಿಲ್ಲ, ಬಟ್ ಅದೇ ದುಡ್ಡಲ್ಲಿ 1 ಎಕರೆ ಮಾರಿ ಆಸ್ತಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಏನಕ್ಕೆ ಆ ಥರ ಮೊಂಡು ಇದ್ದಾರೋ ನಮ್ಮ ಜನ, ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಷ್ಟು ಆಸ್ತಿ ಬಿಟ್ಟು ಹೋಗ್ತಾರೆ, ಆರೋಗ್ಯಕ್ಕೆ ಸ್ಪೆಂಡ್ ಮಾಡಲ್ಲ ಅಂತಾರೆ. ಅವ್ರು ಇರಬೇಕಾದ್ರೆ ಸ್ಪೆಂಡ್, ನಾನು ಎಷ್ಟೋ ಮಕ್ಕಳಿಗೂ ಅದನ್ನೇ ಹೇಳ್ತೀನಿ, ನಿಮ್ಮ ತಂದೆ ತಾಯಿ ಇರಬೇಕಾದ್ರೆ ನೋಡ್ಕೊಳ್ಳಿ, ಅವ್ರಿಗೆ ಮಾಡ್ಕೊಳ್ಳಿ, ಸ್ವಲ್ಪ ಮಾರಿದ್ರೂ ಪರವಾಗಿಲ್ಲ ಆಸ್ತಿ. ಆರೋಗ್ಯ ಮಾತ್ರ ಸ್ಪೆಂಡ್ ಮಾಡೋಕ್ಕೆ ಸರ್ ರೆಡಿ ಇಲ್ಲ. ಅವ್ರು ಏನೋ ಒಂದು ಕಾರ್ ತೊಗೋತಾರೆ, ಇನ್ನೊಂದು ಆಸ್ತಿ ತೊಗೊಳ್ತಾರೆ, ಅವ್ರು ಆರೋಗ್ಯಕ್ಕಾಗಿ ಯಾಕೆ ವೆಚ್ಚ ಮಾಡ್ತಾ ಇಲ್ಲೋ ಅಂತ ನನಗೆ ಇವತ್ತಿಗೂ ಇಂಡಿಯನ್ ಮೆಂಟಾಲಿಟಿ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಇದೇ ವಿದೇಶಕ್ಕೆ ಹೋಗಿ ಅವ್ರು ಎಷ್ಟು ಸ್ಪೆಂಡ್ ಮಾಡ್ತಾರೆ, ಆ ಗೋರ್ಮೆಂಟ್ಸ್ ಎಷ್ಟು ಸ್ಪೆಂಡ್ ಮಾಡ್ತಾರೆ, ಇದೇ ನಮ್ಮದು ಒಂದು ನನಗೆ ಇದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಗೌರ್ಮೆಂಟು ಸ್ಪೆಂಡ್ ಮಾಡಲ್ಲ ನಮ್ಮ ದೇಶದಲ್ಲಿ, ಜನನೂ ಸ್ಪೆಂಡ್ ಮಾಡಲ್ಲ. ಕೊನೆಗೆ ಯಾರು ಅದು ಯಾಕೆ ಆರೋಗ್ಯ ಇಷ್ಟು ಒಂದು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ವಿದೇಶದಲ್ಲಿ ಯುರೋಪ್, ಅಮೇರಿಕನ್ ಕಂಟ್ರೀಸಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗೂ ಜಾಸ್ತಿ, ಜನನೂ ಸ್ಪೆಂಡ್ ಮಾಡ್ತಾರೆ, ಖರ್ಚು ಮಾಡೋಕ್ಕೆ ರೆಡಿ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಬರೀ ಆಸ್ತಿ ಮಾಡಬೇಕು, ಆರೋಗ್ಯ ಬೇಡ, ಅದು ಸಮಸ್ಯೆ ಆಗ್ತಾ ಇದೆ. ಹೆಲೋ ವೈದ್ಯ ಬಂಧು,